ನಮಸ್ಕಾರ ಮಾಧ್ಯಮ ಮಿತ್ರರೇ. ಇಲ್ಲಿ ಕಾಲವೇಶ್ವರ ಸ್ವಾಮಿ ಉದ್ಭವವಾಗಿ ಪೂರ್ವ ಕಾಲದಿಂದಲೂ ಇದೊಂದು ಪೂಜೆಯನ್ನ ನೆರವೇರಿಸ್ಕೊಂಡ್ ಬರ್ತಾ ಇದ್ರು. ಇಲ್ಲಿ ಒಂದು ಹರಸೇವೆ ಅನ್ನೋದು ಪ್ರತಿ ವರ್ಷ ಕಾಲವೇಶ್ವರ ಸ್ವಾಮಿಯ ಒಂದು ಚಿಕ್ಕದಾಗಿ ಒಂದು ಶಿಲೆ ಇದ್ದಾಗಿಂದಲೂ ಇಲ್ಲಿ ಒಂದು ಪೂಜೆ ನೆರವೇರ್ತಾ ಇತ್ತು. ಇಲ್ಲಿನ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಇದೊಂದು ಹಬ್ಬವನ್ನ ಸರಳವಾಗಿ ಆಚರಿಸ್ಕೊಂಡು ಕಷ್ಟ ಇರ್ಲಿ ಸುಖ ಇರ್ಲಿ ಎಲ್ಲವನ್ನ ಮಾಡಿಕೊಂಡು ಇಲ್ಲಿ ಬಂದಂತವ್ರಿಗೆ ಅನ್ನದಾಸೋಹ ಮಾಡ್ತಾ ಇದ್ರು. ಇವತ್ತು ನಮ್ಮ ಮನೆ ದೇವರಾದ ಶ್ರೀ ಕಾಲಭೈರೇಶ್ವರ ಸ್ವಾಮಿಗೆ ಮನಸ್ಸಿನ ಒಂದು ಇಚ್ಛೆ ಆಗಿ ಅದಕ್ಕೆ ಒಂದು ಆಭರಣವನ್ನ ಮಾಡಿಸ್ಬೇಕು ಅಂತ ಹೇಳಿ ಒಂದು 3.5 ತಿಂಗಳ ಹಿಂದೆ ಒಂದು ಸಂಕಲ್ಪ ಆಯಿತು. ಕಟಾಕ್ಷದಿಂದ ಅನ್ನದಾಸೋಹ ಮಾಡುವಂತ ಒಂದು ಮಹಾ ಸುದಿನದ ದಿನ. ಅದಕ್ಕೋಸ್ಕರ ನಾನು ಸಹ ಇಲ್ಲಿ ಗ್ರಾಮಸ್ಥರಲ್ಲಿ ಒಂದು ಮನವಿಯನ್ನ ಮಾಡ್ಕೊಂಡೆ. ಮೊದಲು ನಾವು ಬರ್ತಾ ಇರ್ಲಿಲ್ಲ, ನೀವು ಮಾಡ್ಕೊಂಡು ಹೋಗ್ತಾ ಇರಿ, ನಾನು ಯಾವಾಗಾದ್ರು ಬಂದು ಹೋಗ್ತಾ ಇದ್ದೆ. ಇವತ್ತು ಆ ಒಂದು ಭಗವಂತನಿಗೆ ಈ ಒಂದು ರಕ್ಷಣಾ ಕವಚವನ್ನ ನಾವು ಮಾಡಿ ಭಗವಂತ ಸಮರ್ಪಣೆ ಮಾಡುವಾಗ ಎಲ್ಲ ಸುತ್ತ ಇರುವಂತ ಎಲ್ಲ ಗ್ರಾಮಸ್ಥರನ್ನು ಕರೆಸಿ ಇಲ್ಲಿ ಒಂದು ಅನ್ನದಾಸೋಹ ಮಾಡಿ ಇದಕ್ಕೊಂದು ಸಮೃದ್ಧಿಯಾದ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಕೇಳ್ಕೊಂಡೆ. ಹಾಗಾಗಿ ನಮ್ಮೆಲ್ಲ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸಹ ಇಲ್ಲ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ, ಆಕ್ಚುಲಿ ನಾವು ಇವತ್ತು 11:30, 12 ಗಂಟೆ, 1 ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಬೇಕು. ಆದ್ರೂ ನಾವು ಈ ಒಂದು ಪೂಜಾ ಪುರಸ್ಕಾರಗಳನ್ನ ಸ್ವಲ್ಪ ಬೇಗನೆ ಅರಳಿ ಮಾಡಿ ಅದನ್ನ ಮುಗಿಸಿದ್ವಿ. ಒಂದು 4 ಜನ ಸ್ವಾಮೀಜಿಗಳು ಬಂದು ಇವೆಲ್ಲರನ್ನ ಆಶೀರ್ವಾದ ಮಾಡಿ ಭಗವಂತನ ಕೃಪೆ ಪಾತ್ರರಾಗಿ ಒಂದು ನಮ್ಮ ಧರ್ಮವಾದ ವಿಚಾರವನ್ನ ತಿಳಿಸಿ ಹೋಗಿದ್ದಾರೆ. ಇದೇ ಒಂದು ಖುಷಿ, ನಮ್ಗೆ ಬೇರೆ ಏನಿಲ್ಲ. ಅದರಲ್ಲಿ ಇವಾಗ ನನಗೆ ಸ್ವಲ್ಪ ಹಳೆ 1 ತಿಂಗಳಿಂದ ಆರೋಗ್ಯದ ಸಮಸ್ಯೆ ಇತ್ತು. ಸಮಸ್ಯೆ ಇದ್ರು ಇವತ್ತು ಹೋಗೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ನನ್ನ ಸ್ನೇಹಿತರು, ಬಹಳ ಪ್ರೀತಿ ಉಳ್ಳವರು ಹೇಳಿದ್ರು. ಆದ್ರೂ ದೇವ್ರನ್ನ ಒಂದ್ಸಾರಿ ನಾವು ಮಾಡ್ತೀವಿ, ಇನ್ಮೇಲೆ ನಾವು ಯಾವತ್ತೂ ಜನರಲ್ಲೇ ಸುಳ್ಳು ಹೇಳಲ್ಲ ಅಂದಾಗ ದೇವ್ರ ಹತ್ರ ಸುಳ್ಳು ಹೇಳಿ ಹಬ್ಬಕ್ಕಾಗಿಲ್ಲ. ಅದು ಆಗುವಂತ ಪರಿಸ್ಥಿತಿ ನನಗೆ ಆಗಿಲ್ಲ. ತೊಂದರೆ ಇಲ್ಲ, ಏನೇನು ಇದ್ರು ಅದನ್ನ ನಾನು ಭಗವಂತನ ಕೃಪೆ ಬಂದೇ ಬರಬೇಕು ಅಂತ ಹೇಳಿ ಎಲ್ಲವನ್ನ ಸಮರ್ಪಣೆ ಮಾಡಿ ಎಲ್ಲ ಗುರು ಹಿರಿಯರ ಸಹೋದರರ, ಗ್ರಾಮಸ್ಥರ, ತಾಯಿಯಂದರ ಎಲ್ಲರ ಸಹಯೋಗದೊಂದಿಗೆ ಇವತ್ತು ಆ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೀನಿ. ಅದು ಇವತ್ತು ಏನು ಆ ಚಿನ್ನದ ಹೊಳಪು ಚೆಲ್ಲಿದೆ, ಈ ಮಾಗಡಿ ಕ್ಷೇತ್ರಕ್ಕೆ ಅದು ಚೆಲ್ಲಲಿ, ಮಾಗಡಿ ಬೆಳಕಾಗ್ಲಿ ಅನ್ನೋದು ನನ್ನ ಉದ್ದೇಶ. ನನ್ನ ಸ್ವಾರ್ಥ ಇಲ್ಲ. ಭಗವಂತ ಮುಂದೆ ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ, ಏನಾದ್ರೂ ಆದ್ರೆ ಮಾಗಡಿ ಕೆಂಪೇಗೌಡ ನಾಡು ಒಂದು ಏಳಿಗೆ ಆಗ್ಬೇಕು ಒಂದೇ ಒಂದು ಗುರಿ ಇದೆ. ಭಗವಂತ ಏನ್ ಆಡಿಸ್ತಾನೆ ಅದನ್ನ ನಾನು ಆಡ್ತೀನಿ. ನಾನು ಯಾವತ್ತು ವೈಯಕ್ತಿಕ ಮಾತಾಡಿಲ್ಲ, ಅಹಂಕಾರದ ಮಾತಿಲ್ಲ, ನಾನು ಅನ್ನೋ ಹಂಬವ ಇಲ್ಲ, ಅಥವಾ ನಾನು ಮಾಡ್ತಿರ್ಬೇಕು ಅನ್ನೋದಕ್ಕೆ ನಾನೇನು ಉತ್ಕೊಂಡ್ ಬಂದಿಲ್ಲ. ಹಾಗಾಗಿ ಆ ಭಗವಂತ ಏನೇನ್ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಇದ್ದಾನೆ ಅದನ್ನ ಅವನು ಮಾಡಿಸ್ತಾನೆ, ನಾನು ಮಾಡ್ತೀನಿ, ಅವನ ಸೇವಕನಾಗಿದ್ದೀನಿ. ನಿರಂತರವಾಗಿ ಒಳ್ಳೆದಕ್ಕೆ ಇಲ್ಲಿ ಆದ್ಯತೆನ ಕೊಡ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಯಾವುದು ಇಲ್ಲ, ಆತರ ಏನಿಲ್ಲ. ನಾನು ಮೊದ್ಲಿಂದಲೂ ಅದನ್ನ ಮಾಡಿಸ್ಬೇಕು ಅಂತ ಒಂದು ಅಭಿಲಾಷೆ ಇತ್ತು, ಕಾಲ ಕೂಡಿರ್ಲಿಲ್ಲ. ಅದು ನಮ್ಮ ಅಣ್ಣನ ಮಗ ಬಂದು ಏನಣ್ಣ ಹಿಂಗ ಮಾಡ್ಬೋದ ಅಂಕಲ್ ಅಂತ, ಮಾಡುವುದು ಎಲ್ಲಿ ಕರ್ಕೊಂಬಂದಿದ್ದೇನೆ, ಸರಿ ಬಾಳ್ಬಿಟ್ಟು ಹಂಗೆ ಕರೆದು ಅದೇ ತರ ಹಂಗೆ ಮೂವ್ಮೆಂಟ್ ಇದಾಗಿತ್ತು. ಬೆಳ್ಳಿ ಮತ್ತು ಪಂಚಲೋಹ ಎಲ್ಲ ಮಿಕ್ಸ್ ಆಗಿದೆ. ಚಿನ್ನದ ಲೋಪ ಇದೆ, ಮೇಲೆ ಲೇಪನ ಮಾಡಿಸಿದ್ದಾರೆ.